ರಾಜ್ಯ ಕಾಂಗ್ರೆಸ್ನಲ್ಲಿ ಗರಿಗೆದರಿರುವಂತಹ ಚಟುವಟಿಕೆ ಸದ್ಯಕ್ಕೆ ಬೆಳವಣಿಗೆಗಳ ಕೇಂದ್ರ ಬಿಂದುವಾಗಿರುವಂತದ್ದು ಸಿಎಂ ಕಾವೇರಿ ನಿವಾಸ. ಇಲ್ಲಿ ಹಿರಿಯ ಸಚಿವರೊಂದಿಗೆ ಸಿಎಂ ಮಹತ್ವದ ಸಭೆ ನಡೆಸ್ತಾ ಇದ್ದಾರೆ. ಕಾವೇರಿ ನಿವಾಸದಲ್ಲಿ ನಡೀತಾ ಇರುವಂತಹ ನಾಯಕರ ಸಭೆ ಇದು. ಸಚಿವರಾಗಿರುವಂತಹ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಚ್ ಮಹದೇವಪ್ಪ, ಕೆಎನ್ ರಾಜಣ್ಣ, ವೆಂಕಟೇಶ್ ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಅವ್ರ ಜೊತೆಗೆ ಸಿದ್ದರಾಮಯ್ಯ ಅವರು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ನಾಯಕತ್ವ ಬದಲಾವಣೆ ಕುರಿತೇ ಇಲ್ಲಿ ಚರ್ಚೆ ನಡೀತಾ ಇದೆ ಅನ್ನುವಂಥದ್ದು ಸ್ಪಷ್ಟ. ಯಾಕಂತ ಹೇಳಿದ್ರೆ ಒಂದು ವೇಳೆ ಏನಾದರೂ ನಾಯಕತ್ವ ಬದಲಾವಣೆ ಆದರೆ ಆಗ ನಮ್ಮ ಪಾಳೆಯದಿಂದ ಯಾವ ರೀತಿಯಾದಂಥ ಒಂದು ಕ್ಲೇಮ್ ಇರಬೇಕು. ಸೊ ಒಂದು ವೇಳೆ ಬದಲಾವಣೆ ಅನ್ನುವಂಥದ್ದೇ ಆದರೆ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಯಾಕೆ, ಬೇರೆಯವರಿಗೆ ಯಾಕೆ ಸಿ ಎಂ ಸ್ಥಾನ ಸಿಗಬಾರ್ದು ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದಷ್ಟು ಮಾತುಕತೆಗಳಿವೆ, ಈ ಚರ್ಚೆಗಳಿವೆ. ಸೊ ಹಾಗಾಗಿ ಇದೇ ವಿಚಾರವಾಗಿ ಒಂದಷ್ಟು ಮಾತುಕತೆ ನಡೆಸುವ ಒಂದು ನಿಟ್ಟಿನಲ್ಲಿ ಇವರೆಲ್ಲರೂ ಕೂಡ ಸಭೆ ಸೇರಿದ್ದಾರೆ ಅನ್ನುವಂಥದ್ರ ಬಗ್ಗೆನೇ ಇದನ್ನ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಸೊ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡಬೇಕು ಅಂತ ಹೇಳಿ ಹೈಕಮಾಂಡ್ ಏನಾದರೂ ತೀರ್ಮಾನವನ್ನ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಸ್ಟ್ಯಾಂಡ್ ಏನಾಗಿರಬೇಕು, ನಮ್ಮ ನಿಲುವು ಏನಾಗಿರ್ಬೇಕು ಹಾಗಾದ್ರೆ ಆ ಟೈಮ್ನಲ್ಲಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಬಹುಶಃ ಚರ್ಚೆ ಆಗ್ತಾ ಇರುವಂಥ ಸಾಧ್ಯತೆಗಳಿವೆ. ನಾವು ಪ್ರತಿನಿಧಿ ಪ್ರಮೋದ್ ನಮ್ಮ ಜೊತೆಗೆ ಇದ್ದಾರೆ, ಮಾತಾಡ್ತಾ ಇದ್ವಿ ನಾವು. ಪ್ರಮೋದ್, ನೀವು ಹೇಳ್ತಾ ಇದ್ರಿ ಕಾಂಗ್ರೆಸ್ನ ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಒಂದ್ ಕಡೆ ಒಕ್ಕಲಿಗ ಸಂಘ ಈಗ ಎಂಟರ್ ಆಗಿದೆ, ಮಠಾಧೀಶರುಗಳು ಮಾತಾಡ್ತಾ ಇದ್ದಾರೆ, ನಾವು ಕೂಡ ಇಲ್ಲಿ ಗಮನಿಸ್ತಾ ಇದ್ವಿ. ಜೊತೆಗೆ ಈಗ ನಡೀತಾ ಇರುವಂತಹ ಮೀಟಿಂಗ್ ಸಿಎಂ ಕಾವೇರಿ ನಿವಾಸ ಈಗ ಸದ್ಯಕ್ಕೆ ಬೆಳವಣಿಗೆಗಳ ಕೇಂದ್ರ ಬಿಂದುವಾಗಿ ಕಾಣಿಸ್ತಾ ಇದೆ. ಸಾಕಷ್ಟು ಜನ ಹಿರಿಯ ಸಚಿವರುಗಳು ಇಲ್ಲಿ ಮಾತುಕತೆಯಲ್ಲಿ ತೊಡಗಿದ್ದಾರೆ. ಹಾಗಾದ್ರೆ ಸಿಎಂ ಪಾಳೆಯದಲ್ಲಿರುವಂತಹ ಚರ್ಚೆ ಏನು, ಅವರ ಸ್ಟ್ಯಾಂಡ್ ಏನಾಗಿರ್ಬೇಕು, ಒಂದು ವೇಳೆ ಏನಾದರೂ ಹೈಕಮಾಂಡ್ ಒಂದು ಖಡಕ್ ನಿರ್ಧಾರವನ್ನ ತಗೊಂಡಿದ್ದೇ ಆದಲ್ಲಿ ಹೇಗಿರುತ್ತೆ ಹಾಗಾದ್ರೆ ಇವರ ಸ್ಟ್ಯಾಂಡ್ ಅಂತೇಳಿ ಬಹುಶಃ ಅದ್ರ ಬಗ್ಗೆ ಚರ್ಚೆಗಳಾಗ್ತಾ ಇರುವಂತಹ ಸಾಧ್ಯತೆಗಳು ಏನಾದರೂ ಇನ್ಸೈಟ್ಸ್ ಲಭ್ಯವಾಗ್ತಾ ಇದೆಯಾ ಪ್ರಮೋದ್? ರೆಹಮಾನ್, ವೆರಿ ಇಂಪಾರ್ಟೆಂಟ್ಲಿ ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಹಾಗೂ ಸರ್ಕಾರದಲ್ಲಿ ಎರಡು ಗುಂಪುಗಳು ನೇರವಾಗಿ ಕಂಡು ಬರ್ತಾ ಇದೆ. ಇಷ್ಟು ದಿನ ಏನಾಗ್ತಾ ಇತ್ತು, ಎಲ್ಲವೂ ಕೂಡ ಒಳಗೆ ನಡೀತಾ ಇತ್ತು, ತೆರೆ ಹಿಂದೆ ನಡೀತಾ ಇತ್ತು. ಆದ್ರೆ ಇವತ್ತಿನ ಡೆವಲಪ್ಮೆಂಟ್ಗಳನ್ನ ನೋಡ್ತಾ ಇದ್ದಾರೆ, ನೇರವಾಗಿ ಎರಡು ಪ್ರತ್ಯೇಕ ಗುಂಪುಗಳು ಪ್ರತ್ಯೇಕವಾಗಿ ಒಂದು ಸಭೆಗಳನ್ನ ಮಾಡ್ತಾ ಇರುವಂತದ್ದಾಗ್ಲಿ ಅಥವಾ ಪ್ರತ್ಯೇಕವಾಗಿ ಮಾತುಗಳನ್ನ ಹೇಳ್ತಾ ಇರುವಂತದ್ದಾಗ್ಲಿ ಅವರ ದಾಳವನ್ನು ಉಳಿಸ್ತಾ ಇರುವಂತದ್ದು ಕಂಡು ಬರ್ತಾ ಇದೆ. ಮತ್ತೆ ಇವತ್ತು ಒಂದು ಕ್ಯಾಬಿನೆಟ್ ಮೀಟಿಂಗ್ ಕೂಡ ಇದೆ, ಸಚಿವ ಸಂಪುಟ ಸಭೆ ಕೂಡ ಇದೆ. ಸಚಿವ ಸಂಪುಟ ಸಭೆಗೂ ಮುನ್ನ ಇಂಥ ಒಂದು ಬೆಳವಣಿಗೆ ಆಗ್ತಾ ಇರುವಂತದ್ದು ಸಹಜವಾಗಿ ಇವತ್ತಿನ ಸಚಿವ ಸಂಪುಟ ಸಭೆ ಹೇಗಿರುತ್ತೆ ಅನ್ನುವಂಥದ್ದು ಒಂದು ಕುತೂಹಲ ಮೂಡಿಸ್ತಾ ಇದೆ. ಅಫ್ಕೋರ್ಸ್ ಎಲ್ಲ ಸಚಿವರು ಇರ್ತಾರೆ, ಸಿದ್ದರಾಮಯ್ಯ ಅಂತಿಮವಾಗಿ ಅವರ ಅಧ್ಯಕ್ಷತೆ ವಹಿಸಿರ್ತಾರೆ ಸಂಪುಟ ಸಭೆಯದ್ದು. ಆದರೆ ಅದಕ್ಕೂ ಮೊದಲು ಇವತ್ತು ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಒಂದು ಸಭೆ ಆಗಿದೆ. ಈ ಸಭೆ ನಿನ್ನೆ ಆಗಬೇಕಾಗಿತ್ತು. ಇನ್ಫ್ಯಾಕ್ಟ್ ನಿನ್ನೆಯೂ ಕೂಡ ಒಂದು ಸಭೆ ಆಗತ್ತೆ, ಬುಧವಾರ ಸಂಜೆ ಒಂದು ಸಭೆ ಇದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿತ್ತು. ಆದರೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ಅಂದರೆ ಅತ್ತ ಸತೀಶ್ ಜಾರಕಿಹೊಳಿ ಅವರು ಕೂಡ ಸ್ವಲ್ಪ ಬ್ಯುಸಿ ಆಗಿದ್ರು, ರಾಜಣ್ಣ ನಿನ್ನೆ ರಾತ್ರಿ ಹೋಗಬೇಕಾಗಿತ್ತು, ಅವರು ಕೂಡ ಬಂದಿರಲಿಲ್ಲ. ಹೀಗಾಗಿ ಬೇರೆ ಬೇರೆ ಕಾರಣಗಳಿಗೋಸ್ಕರ ಅವತ್ತು ಡಿನ್ನರ್ ಪಾರ್ಟಿ ಏನು ಮಾಡಿದ್ರು. ಇನ್ಫ್ಯಾಕ್ಟ್ ಕೆಲ ದಿನಗಳ ಹಿಂದೆ ಕಳೆದ ಶನಿವಾರ ಡಿನ್ನರ್ ಕೂಡ ಆಗಿತ್ತು ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ. ಅದೇ ತಂಡ ಮುಖ್ಯಮಂತ್ರಿಗಳ ಜೊತೆಗೆ ಈ ವಿಚಾರವಾಗಿ ಮಾತನಾಡಬೇಕು ಅನ್ನುವಂಥ ಒಂದು ಚರ್ಚೆಯನ್ನು ಕೂಡ ಮಾಡಿದ್ರು. ಅದಕ್ಕೆ ಕಳೆದ ಸೋಮವಾರವೇ ಒಂದು ಸಭೆ ಕೂಡ ನಿಗದಿಯಾಗಿತ್ತು. ಆದರೆ ಸೋಮವಾರ ಅತ್ತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿಗಳನ್ನು ಆಹ್ವಾನ ಮಾಡಿರೋದ್ರಿಂದ ಹಿನ್ನೆಲೆಯಲ್ಲಿ ಸಭೆ ರದ್ದಾಯಿತು. ನಿನ್ನೆ ಆಗಬೇಕಾದಂಥ ಸಭೆಯಲ್ಲಿ ಇವತ್ತು ನಿನ್ನೆ ಕೂಡ ಆಗಿರಲಿಲ್ಲ, ಬೇರೆ ಬೇರೆ ಕಾರಣಗಳಿಗೋಸ್ಕರ ಇವತ್ತು ಸಭೆ ಆಗಿದೆ. ಈ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗಿರುವಂಥದ್ದು ಅಥವಾ ಚರ್ಚೆ ಆಗ್ಬೋದಂಥ ವಿಷಯಗಳನ್ನು ನೋಡ್ತಾ ಇದ್ರೆ ಒಂದು ಕ್ಲಾರಿಟಿ ಬೇಕಾಗಿದೆ ಅಂತ. ಮೊದಲನೇದಾಗಿ ಈಗ ಕೊಟ್ಟು ಮಾತು ಅನ್ನುವಂಥದ್ದನ್ನು ಅತ್ತ ಡಿ ಕೆ ಶಿವಕುಮಾರ್ ನಿರಂತರವಾಗಿ ಹೇಳ್ತಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಕೂಡ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಈಗ ಮುಖ್ಯಮಂತ್ರಿಗಳಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಏನಾದರೂ ನಿರ್ಧಾರ ಮಾಡಿದ್ರೆ ಆಗ ಅವರ ಬೆಂಬಲಿಗರ ಜೊತೆಗೆ ಅಹಿಂದ ಸಮುದಾಯದ ಅಹಿಂದ ಫಾರ್ಮುಲಾದ ನಾಯಕರ ಕಥೆಯನ್ನು ಅವರು ಯಾವ ರೀತಿ ನಿರ್ಧಾರ ಮಾಡಬೇಕು, ಒಂದು ವೇಳೆ ನೀವು ಅಲ್ದಿದ್ರೆ ಇನ್ಯಾರು, ಈ ರೀತಿಯಾದಂಥ ಒಂದು ಮೂರು ವಿಚಾರಗಳನ್ನು ಗಂಭೀರವಾಗಿ ಚರ್ಚೆ ಮಾಡಲಾಗತ್ತೆ. ಯಾಕೆಂದ್ರೆ ಈಗ ಒಂದು ಸ್ಥಾನ ಪಲ್ಲಟವಾದರೆ ಕೇವಲ ಮುಖ್ಯಮಂತ್ರಿಗಳಿಗಷ್ಟೇ ಅದನ್ನು ಡಿಸ್ಟರ್ಬ್ ಆಗಲ್ಲ ಅಥವಾ ಮುಖ್ಯಮಂತ್ರಿಗಳ ಕಚೇರಿ ಅಷ್ಟೇ ಡಿಸ್ಟರ್ಬ್ ಆಗಲ್ಲ, ಅವರನ್ನೇ ನಂಬಿಕೊಂಡಿರುವಂಥ, ಅವರನ್ನೇ ನಂಬಿ ರಾಜಕಾರಣ ಮಾಡ್ತಾ ಇರುವಂಥ ಇನ್ನಿತರ ಸಚಿವರ ಮೇಲೆ ಕೂಡ ಖಂಡಿತವಾಗ್ಲೂ ಪರಿಣಾಮ ಬೀರುತ್ತೆ. ಈ ಎಲ್ಲ ಕಾರಣಗಳಿಗೋಸ್ಕರ ಖಂಡಿತವಾಗ್ಲೂ ಒಂದು ದೊಡ್ಡದಾದಂಥ ಬೆಳವಣಿಗೆ, ದೊಡ್ಡದಾದಂಥ ಚರ್ಚೆ ಆಗುತ್ತೆ. ಬಟ್ ಎಷ್ಟರ ಮಟ್ಟಿಗೆ ವಿಸ್ತೃತವಾಗಿ ಆಗುತ್ತೆ ಅಂತ ಕೂಡ ಕಾದು ನೋಡಬೇಕಾಗತ್ತೆ. ಯಾಕೆಂದರೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಕೂಡ ಇದೆ. ಹೀಗಾಗಿ ಈ ಎಲ್ಲ ಮೀಟಿಂಗ್ಗಳು ಸಹಜವಾಗಿ ಮುಖ್ಯಮಂತ್ರಿಗಳ ಹತ್ರ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡೋದಕ್ಕೆ ಅಥವಾ ಮುಂದಿನ ದಾಳಗಳನ್ನು ಏನು ಮಾಡಬೇಕು, ಯಾವ ರೀತಿ ತಂತ್ರಗಾರಿಕೆಯನ್ನು ಮಾಡಬೇಕು ಅಂತ ಚರ್ಚೆ ಆಗುತ್ತೆ. ರೆಹಮಾನ್, ಅದಕ್ಕೂ ಪೂರ್ವಭಾವಿಯಾಗಿ ಅತ್ತ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಬಿ ಕೆ ಹರಿಪ್ರಸಾದ್ ಕೂಡ ಹೋಗಿದ್ರು, ಹಾಗೆ ಮಹದೇವಪ್ಪ ಕೂಡ ಹೋಗಿದ್ರು. ಹೀಗಾಗಿ ಈ ಎಲ್ಲ ಬೆಳವಣಿಗೆಗಳನ್ನು ಮುಂದಿಟ್ಟು ಮುಖ್ಯಮಂತ್ರಿಗಳ ಜೊತೆಗೆ ಈ ಎಲ್ಲ ನಾಯಕರು ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ರೆಹಮಾನ್, ಎಸ್ ಪ್ರಮೋದ್, ಬಂದೆ ಮಾತಾಡ್ತೀನಿ ಮತ್ತೆ.